ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ ದ ಎಂಡ್ ಒಂದು ಬ್ಯೂಟಿಫುಲ್ ಸನ್ಸೆಟ್ನ ತೋರಿಸ್ತೀನಿ. ಇಟ್ ವಾಸ್ ಅ ವೀಕೆಂಡ್ ಡೇ. ಮಾರ್ನಿಂಗ್ ಒಂದು 10 o'clockಗೆ ವಿಡಿಯೋ ಗೇಮ್ ಆಡೋಕ್ಕೆ ಶುರು ಮಾಡಿದ್ದು. ವಿ ಪ್ಲೇಡ್ ಆಲ್ಮೋಸ್ಟ್ ಲೈಕ್ 3 o'clock ಇನ್ ದ ಈವ್ನಿಂಗ್. ಇಟ್ ವಾಸ್ ಅ ಗ್ರೇಟ್ ಫನ್. ಅದಾದ್ಮೇಲೆ ವಿ ಪ್ಲಾನ್ ಟು ವಿಸಿಟ್ ಅಂಜುನಾ ಬೀಚ್ ಆಸ್ ಇಟ್ ವಾಸ್ ನಿಯರ್ ಬೈ. ನೋಡಿ, ಇದು ಅಂಜುನಾ ಫ್ಲೀ ಮಾರ್ಕೆಟ್. ಆಸ್ ಇಟ್ ವಾಸ್ ಫ್ರೈಡೆ, ಆಲ್ಮೋಸ್ಟ್ ಎಲ್ಲ ಶಾಪ್ಸ್ ಓಪನ್ ಇತ್ತು. ಆ ಪಾರ್ಕಿಂಗ್ ಅಲ್ಲಿರೋ ಗಾಡಿಗಳು ನೋಡಿದ್ರೆ ವಿ ಕ್ಯಾನ್ ಗೆಸ್ ದ ರಶ್ ಇನ್ ದ ಬೀಚ್ ಅಲ್ವಾ? ವೆಹಿಕಲ್ ನ ಪಾರ್ಕ್ ಮಾಡಿ ಯಾವುದೋ ಡೆಮಾಲಿಶ್ ಆಗಿರೋ ಪ್ರಾಪರ್ಟಿ ಕಡೆಯಿಂದ ಸ್ಟೆಪ್ಸ್ ಇಳಿದು ನೋಡಿದ್ರೆ ಇಟ್ ವಾಸ್ ವೆರಿ ಸ್ಮಾಲ್ ಬೀಚ್ ವಿತ್ ಮೋರ್ ಪೀಪಲ್. ಸ್ವಲ್ಪ ಮುಂದೆ ಹೋಗಿ ನೋಡೋಣ, ರಶ್ ಕಮ್ಮಿ ಇರುತ್ತೆ ಅನ್ಕೊಂಡು ಹೋಗ್ತಾ ಹೋಗ್ತಾ ರಶ್ ಜಾಸ್ತಿ ಆಗ್ತಾ ಇತ್ತು. ಲುಕ್ ಅಟ್ ದಟ್ ರಾಕ್. ಎಷ್ಟು ಜನ ಇದ್ದಾರೆ ಮಾರ್ರೆ ಅಲ್ಲಿ. ಎವ್ರಿ ಒನ್ ಇಸ್ ಕ್ಯಾಪ್ಚರಿಂಗ್ ದ ಮೆಮೊರೀಸ್ ಆಫ್ ಗೋವಾ. ಎಲ್ಲರಿಗೂ ಫೋಟೋಸ್ ಬೇಕು, ಆದ್ರೆ ಅಲೆಗಳು ತಪ್ಕೊಳಕ್ ಬಂದ್ರೆ ಮಾತ್ರ ಓಡ್ತಾರೆ. ಒಂದ್ ಕಡೆ ಚಿಕ್ಕ ಮಕ್ಕಳು ಮರಳಿನ ಗೋಪುರ ಕಟ್ತಾ ಇದ್ರೆ, ಆ ಕಡೆ ದೊಡ್ಡವ್ರು ಕೂಡ ಚಿಕ್ಕ ಮಕ್ಕಳಾಗಿದ್ರು. ಫ್ರೆಂಡ್ಸ್ ಇದ್ರೆ ಹಾಗೆ ಅಲ್ವಾ ನಾವು? ಲುಕ್ ಅಟ್ ದ ಡಾಗ್ ಸ್ಕ್ವಾಡ್ ಆಫ್ ಅಂಜುನಾ. ಆ ಕಡೆ ಅಪ್ಪ ಮಗಳ ಕೈ ಹಿಡಿದು ಧೈರ್ಯನ ತುಂಬುತ್ತಾ ಸಮುದ್ರದ ಕಡೆ ಕರ್ಕೊಂಡು ಹೋಗ್ತಾ ಇದ್ರೆ, ಈ ಕಡೆ ನಮ್ಮ ಹುಡುಗರು ಸಮುದ್ರದ ಕಡೆ ಓಡ್ತಾ ಇದ್ರು. ನಂಗೆ ಅದೇನೋ ಗೊತ್ತಿಲ್ಲ, ಜನ ಜಾಸ್ತಿ ಇದ್ದಾಗ ಸೈಲೆಂಟ್ ಆಗಿರ್ಬೇಕು ಅನ್ಸುತ್ತೆ. ಸುಮ್ನೆ ಸಮುದ್ರದ ತೀರದ ಮರಳಿನ ಮೇಲೆ ನಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ನಡೀತಾ ಕಡಲನ್ನ, ಅಲ್ಲಿರೋ ಜನಗಳನ್ನ ನೋಡ್ತಾ ಸಮುದ್ರದ ಕಡೆ ತಿರುಗಿ ಐ ಫೀಲ್ ಲೈಕ್ ಬೀಯಿಂಗ್ ವಿತ್ ದ ಸೌಂಡ್ ಆಫ್ ವೇವ್ಸ್. Just like that, spreading the hands and embracing the wind. Wow. ಸ್ವಲ್ಪ ಹೊತ್ತು ಬೀಚಲ್ಲೇ ಕೂತು ರಿಲ್ಯಾಕ್ಸ್ ಮಾಡೋಣ ಅನ್ಕೊಂಡೆ. ಬಟ್ ಬೀಚಲ್ಲಿ ಯಾವ ಕಡೆ ನೋಡಿದ್ರು ಕಪಲ್ಸ್ ಅಂಡ್ ಎವ್ರಿ ಒನ್ ಇಸ್ ಬಿಸಿ ವಿತ್ ಟೇಕಿಂಗ್ ಫೋಟೋಸ್. ನಂತರ ಬ್ಯಾಚುಲರ್ಸ್ ಗಳೆಲ್ಲ ಏನ್ ಮಾಡ್ತಿದ್ದಾರೆ ಅಂತ ಹುಡುಕಿದ್ರೆ, ನೋಡಿ ನಮ್ ಸಿಂಗಲ್ ಹುಡುಗರು. ನಮ್ ಹುಡುಗರದು ಸಿಂಪಲ್ ಲೈಫ್. ಆ ತರ ಅನ್ಕೊಳ್ತಿದ್ದಂಗೆ ಕೋಸ್ಟ್ ಗಾರ್ಡ್ ಬಂದು ಬಂಡೆ ಹತ್ರ ಇರೋರ್ನೆಲ್ಲ ಖಾಲಿ ಮಾಡಿಸ್ತಾ ಇದ್ರು. ನನ್ಗೆ ಆಗ ಒಂದು ಐಡಿಯಾ ಬಂತು. ಐ ಸರ್ಚ್ ಎ ಸೈಲೆಂಟ್ ಪ್ಲೇಸ್ ನಿಯರ್ ಬೈ ಅಂಜುನಾ ನೆಕ್ಸ್ಟ್ ಡೇ. ನೋಡಿ, ದಿಸ್ ಇಸ್ ದ ಟೆಂಪಲ್ ಆನ್ ದ ಬೀಚ್ ಸೈಡ್. ಐ ಥಿಂಕ್ ದಿಸ್ ಇಸ್ ದ ಪ್ಲೇಸ್ ಫ್ರಮ್ ವೇರ್ ವಾಟರ್ ಸ್ಪೋರ್ಟ್ಸ್ ಗೆ ಬೇಕಾಗಿರುವಂತಹ ಬೋಟ್ಸ್ ಮತ್ತೆ ಅದರ್ ಎಕ್ವಿಪ್ಮೆಂಟ್ಸ್ ನ ಇಲ್ಲಿಂದಾನೇ ಕ್ಯಾರಿ ಮಾಡ್ತಾರೆ ಅನ್ಸುತ್ತೆ. ಲುಕ್ ಅಟ್ ದ ಬರ್ಡ್ಸ್, ವಾಟರ್, ಸನ್ ಅಂಡ್ ಟೆಂಪಲ್. ಸೂಪರ್ ಆಗಿದೆ. ಐ ವಾಸ್ ವೆರಿ ಕ್ಯೂರಿಯಸ್ ಹೌ ಇಟ್ ಲುಕ್ಸ್ ಫ್ರಮ್ ದಿಸ್ ಸೈಡ್ ಆಫ್ ಬೀಚ್ ಅಂತ. ಎಸ್, ಇಟ್ ವಾಸ್ ಕ್ವೈಟ್ ಅಂಡ್ ಎಂಪ್ಟಿ ಬೀಚ್. ಸ್ಟೆಪ್ಸ್ ಇತ್ತು. ಐ ವಾಸ್ ಸಿಟ್ಟಿಂಗ್ ಆನ್ ಇಟ್. ನೋಡಿ, ದಟ್ಸ್ ದ ಮೇನ್ ಬೀಚ್. ಲುಕ್ ಅಟ್ ದ ರಶ್ ದೇರ್. ಇಲ್ಲಿ ನಾನು ಕೂತಿರೋ ಜಾಗದವರೆಗೂ ಅಲೆಗಳು ಅಪ್ಪಳಿಸ್ತಾ ಇತ್ತು. ಐ ಸಾ ಓನ್ಲಿ ಫ್ಯೂ ಮೆಂಬರ್ಸ್ ಆನ್ ದಿಸ್ ಸೈಡ್ ಆಫ್ ಬೀಚ್. I met a new friend here. I would like to welcome this guy to Goa. Thank you. And we are having great time by the Anjuna beach. And it's a lovely, beautiful sunset. Yeah. Having great time capturing beautiful pictures and videos of Anjuna beach. Yeah. Yup, we witnessed beautiful sunset and calm wind. The sky was very colorful and the waves was also. It was amazing evening. Hope you like this video and also the sunset in the end. And also hope you will love this time lapse of sunset. ನೆಕ್ಸ್ಟ್ ವಿಡಿಯೋದಲ್ಲಿ ಗೋವಾದಲ್ಲಿ ಸನ್ರೈಸ್ ಎಲ್ಲಿ ಚೆನ್ನಾಗಿರುತ್ತೆ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ಡೋಂಟ್ ಫರ್ಗೆಟ್ ಟು ಶೇರ್, ಲೈಕ್ ಅಂಡ್ ಕಮೆಂಟ್ ಯುವರ್ ಥಾಟ್ಸ್. ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. See ya.